ಈ ಲವ್ ಗುರು ಇದಾನೆ, ತಲೆ ಕೆಡ್ಸ್ಕೊಬಿಡ. ಓಕೆ ಅಂದಂಗೆ ನೀವು ಅಲ್ಲಿ ಕೂತ್ಕೋತೀರಾ? ಯಾಕೆ ನಿಂಗೆ ಕೂರಕ್ಕಾಗಲ್ವಾ? ಹಾಗಾದ್ರೆ ನಾ ಇಲ್ಲೂ ಕೂರಲ್ಲ ಅಲ್ಲೂ ಕೂರಲ್ಲ, ಬೇರೆ ಕಡೆ ಕೂರ್ತೀನಿ. ಸರಿ ಕೂತ್ಕೋ ಬಾ. ಗುಡ್ ಬಾಯ್. ಅಂದಂಗೆ ಅಲ್ಲಿ ಕೂತ್ರೆ ಮೊಳೆ ರೋಗ ಬರುತ್ತಂತೆ, ಎಚ್ಚರಿಕೆಯಿಂದ ಕೂತ್ಕೊಳ್ಳಿ. ಒಂದ್ ಕ್ಯಾಚ್ ಹಿಡಿಯಕ್ ಬರಕಿಲ್ಲ, ಮಕ್ಕದ ಮೇಲೆ ಮೀಸೆ ಬೇರೆ ಇದೆ. ಏಯ್ ನೋಡಿಲಿ, ಇಲ್ಲೇನೋ ಡೀಪ್ ಆಗಿ ಡಿಸ್ಕಷನ್ ನಡೀತಾ ಇದೆ. ಈ ವಿಚಾರಗಳೆಲ್ಲ ಮುಗಿದ ಮೇಲೆ ನಾವಿಬ್ರು ಹೋಗಿ ಆ ಮಾವಿನಕಾಯಿನ ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿ ಉಪ್ಪು ಖಾರ ಹಾಕೊಂಡು ನಾನ್ ತಿಂತೀನಿ, ನೀನ್ ಜೊಲ್ಲರ್ಸ್ಕೊಂಡು ನೋಡ್ತಾ ಇರು. ಓಕೆ? ಅಂದಂಗೆ ಏನ್ ವಿಚಾರ, ಇವಾಗ ಮ್ಯಾಟ್ರಿಗೆ ಬರೋಣ. ಹುಡುಗಿ ಅಕ್ಕನ್ಗೆ ಗೊತ್ತಿಲ್ಲದೆ ಮದ್ವೆ ಆಗ್ಬೇಕು. ಏನ ಏನ್ ಮಾತಾಡ್ತಾ ಇದ್ದೀರಾ? ಕದ್ಬೋದು ಹೇಳ್ತಾ ಇದ್ದೀರಾ? ಐ ಡೋಂಟ್ ಲೈಕ್ ಇಟ್, ಡೋಂಟ್ ಲೈಕ್ ಇಟ್. ನೋಡಿ, ನನ್ನ ಕೆಲಸ ನಿಮ್ಮಿಬ್ರನ್ನ ಲವ್ ಮಾಡ್ಸೋದಲ್ಲ. ನಿಮ್ಮನ್ನ ಲವ್ ಮಾಡಿಸಿದ್ಮೇಲೆ ಅವ್ರ ಮನೆಗೆ ಹೇಳಿ ಇವ್ರ ಮನೆಗೆ ಹೇಳಿ ಗ್ರ್ಯಾಂಡಾಗಿ ಮದುವೆ ಮಾಡ್ಸೋದು, ಆಮೇಲೆ ನನ್ನ ಡ್ಯೂಟಿ ಮುಗಿಸೋದು. ಲವ್ ಮಾಡಿಸಿದ್ಮೇಲೆ ನಿನ್ ಕೆಲಸ ಮುಗೀತು. ಪೇಮೆಂಟ್ ತಗೊಂಡು ಹೋಗ್ತಾ ಇರ್ಬೇಕು. ಪೇಮೆಂಟ್ ತಗೊಂಡು ಹೋಗ್ತಾ ಇರಬೇಕು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀನು ಹುಡುಗಿನ ಸೀಕ್ರೆಟಾಗಿ ಕರ್ಕೊಂಡೋಗಿ ಮದುವೆ ಆಗ್ಬಿಡು, ಅವ್ರ ಮನೆಯವ್ರು ಬಂದು ನಾಯಿ ಹೊಡೆದಂಗೆ ಹೊಡೆದ್ಬಿಡ್ಲಿ ನನಗೆ. ಇವನೇ ಲವ್ ಮಾಡಿಸಿದ್ದು, ಇವನಿಂದ ನಮ್ಮ ಹುಡುಗಿ ಓಡೋಗಿದ್ದು ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ನನ್ನ ಜೈಲ್ಗೆ ಹಾಕಿ ನಾಯಿ ಹೊಡೆದಂಗೆ ಹೊಡ್ಸ್ಕೊಳ್ಳೋದು ನಾನು ಕಣಪ್ಪ. ನೀನು ಹುಡುಗಿ ಕರ್ಕೋಗಿ ಹನಿಮೂನ್ ಮಾಡ್ಕೊ ಬಂದ್ಬಿಡ್ತೀಯ. ಅದಾಗಲ್ಲ. ನಾನು ಯಾರಿಗೆ ಲವ್ ಮಾಡಿಸಿದ್ರು ಅವ್ರ ಮನೆಯವ್ರಿಗೆ ಗೊತ್ತಾಗೋ ಥರ ಮದುವೆ ಮಾಡಿಸಿ ಆಮೇಲೆ ನನ್ನ ಡ್ಯೂಟಿ ಮುಗಿಸೋದು. ಆ ಥರ ಮದುವೆ ಆದ್ರೇನೆ ನಾನು ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗೋದು, ಬೇರೆಯವ್ರು ಬಂದು ನನಗೆ ಲವ್ ಮಾಡಿಸಿ ಅಂತ ಕೇಳ್ಕೊಳಕ್ಕಾಗೋದು. ಅರ್ಥ ಆಯ್ತಾ? ಅದೇ ನೀನ್ ಯಾವನು ನಾನು ಹಿಂಗೆ ಮದ್ವೆ ಆಗ್ಬೇಕು ಅಂತ ಹೇಳೋಕೆ? ಏಯ್, ನೀನೇನೋ ವಾಸ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಒದೆ ತಿಂತ ಇದೆಯಲ್ಲ, ಎದ್ ಬಂದು ಇಲ್ಲಿ ಕುತ್ಕೋ. ಏನಾದಿ ಬೈ, ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಟೆನ್ಷನ್ ಆಗ್ತೀರಾ? ನೀವು ಕೂಲಾಗಿರಿ, ನಾನು ಮಾತಾಡ್ತೀನಿ. ಅವ್ನಿಗೆ ಹೇಳ್ಬಿಡು, ಲವ್ ಮಾಡ್ಸೋಕೆ ಬರೋನ್ಗೆ ಬ್ರೇಕಪ್ ಮಾಡ್ಸೋಕ್ಕೂ ಬರುತ್ತೆ ಅಂತ. ನೀವು ಹುಡುಗಿ ಮನೆಗೆ ವಿಷಯ ತಿಳಿಸ್ಲಿಲ್ಲ ಅಂತಂದ್ರೆ ಶಿವಗಾಮಿ ಅವ್ರಿಗೆ ನಾನೇ ಹೇಳ್ಬಿಡ್ತೀನಿ. ಸುಮ್ಮನೆ ಟೆನ್ಷನ್ ಆಗ್ಬೇಡಿ, ಕೂತ್ಕೊಳ್ಳಿ ಬೈ. ನಿಜ ಹೇಳ್ಬಿಡ್ತೀನಿ ಅಂತ ಹೇಳೋ ರಾಕಿ. ನೋಡಿ, ನಿಮಗೆ ನಾಳೆ ಒಂದಿನ ಟೈಮ್ ಕೊಡ್ತೀನಿ. ನಾಳೆ ಮಧ್ಯಾಹ್ನದೊತ್ತಿಗೆ ನಾನು ಹೇಳ್ದಂಗೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಶಿವಗಾಮಿಗೆ ಎಲ್ಲ ಹೇಳ್ಬಿಡ್ತೀನಿ. ಲವ್ ಬ್ರೇಕಪ್ ಆಗ್ಬಿಡುತ್ತೆ, ಮದುವೆ ಸರ್ವನಾಶ ಆಗೋಗುತ್ತೆ. ಏಯ್, ಮಾವು ಕೈನ ಹಡಿಗೆ ಇಟ್ಕೋಬೇಡ, ಸೈಡ್ಗೆ ಇಟ್ಕೋ. ಅದನ್ನ ಹಿಂಗೆ ಗೆಜ್ಜದಲ್ಲ, ಕಲ್ಲಲ್ಲಿ ಗೆಜ್ಜದ್ದು. ಓಕೆ? ಎಲ್ಲದಕ್ಕೂ ಹಿಂಗೆ ಬರಬೇಡ. ಶಿವಗಾಮಿಗೆ ಹೇಳ್ಬಿಡ್ತೀನಿ, ಹಿಂಗೆ ಬಂದಿರ್ತಾನೆ ನೀನು ಹಿಂಗೆ ಬರೋದು, ನಾನು ಹಿಂಗೆ ಹೋಯ್ತೀನಿ. ರಾಖಿ, ಅವನಿಗೆ ಕೂರಿಸ್ಕೊಂಡು ಹೇಳು, ನಾನು ಹೇಳಿದ್ದಕ್ಕೆಲ್ಲ ಆಪೋಸಿಟ್ ಮಾತಾಡ್ತಾನೆ ಅವನು. ಅವನು ಹಿಂಗೆ ಮಾತಾಡ್ತಾ ಇದ್ರೆ ಹೊಡೆದು ಹೂತಾಕ್ಬಿಡ್ತೀನಿ ಅವನನ್ನ. ಬೈ, ನೀವೇನು ಟೆನ್ಷನ್ ಆಗ್ಬೇಡಿ. ನಾಳೆ ಮಧ್ಯಾಹ್ನದೊಳಗೆ ಅವನ ದಾರಿಗೆ ನಾವು ಹೋಗಬೇಕು ಅಂತ ಹೇಳಿದಾನಲ್ಲ, ಅವನೇ ನಮ್ಮ ದಾರಿಗೆ ಬರೋ ಥರ ಮಾಡ್ತೀನಿ. ಸರಿ, ಏನು ಮಾಡ್ತೀಯ ನೋಡು ರಾಕಿ. ರಾಖಿ, ಮಧ್ಯಾಹ್ನ ಏನೋ ಪ್ಲಾನ್ ಹೇಳ್ತಿದ್ದೆ ಅಲ್ಲ, ಅದನ್ನ ವರ್ಕೌಟ್ ಮಾಡೋಣ ಈಗ. ಒಂದು ನಿಮಿಷ ಬೈ. ವಿನ್ಸೆಂಟ್, ನಾನು ಯಾವತ್ತೂ ಅಲ್ಲಿ ಕೂರಲ್ಲ, ಯಾಕಂದ್ರೆ ನೀನು ಹೊಡಿತೀಯ. ಓ, ಬೆಳಿಗ್ಗೆ ಆದರೆ ನಾಯಿ ಹೊಡೆದಂಗೆ ಹೊಡೆಯೋದು, ರಾತ್ರಿ ಆದರೆ ಪೆಗ್ ಹಾಕ್ಸ್ಬಿಟ್ಟು ಮಗು ಥರ ಸಮಾಧಾನ ಮಾಡೋದು. ನೀನು ಬಾ,
ಏನು? ಪೆಗ್ ಹಾಕಿದ ತಕ್ಷಣ ಮಗು ಥರ ಸಮಾಧಾನ ಆಗೋಕೆ ನಾನು ಮಗು ಅಲ್ಲ, ಬೆಳಗಿನ ಸೇಡ್ ಇಟ್ಕೊಂಡಿರೋ ಮೃಗ ಮೃಗ. ನಿನಗೆ ತಾಕತ್ತಿದ್ರೆ ಬಾಟಮ್ ಸಪ್ಪಿತ್ತು ನೋಡೋಣ. ನನ್ನ ತಾಕತ್ ಮೇಲೆ ಅನುಮಾನ ಬರ್ತಾ ಇದಲ್ವ ನಿನಗೆ? ನಾನು ಬಾಟಮ್ ಸಿಪ್ ಹೊಡಿತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ನೀನು ನನ್ನ ತಾಕತ್ ಬಗ್ಗೆ ಪ್ರಶ್ನೆ ಮಾಡಿದ್ಮೇಲೆ ನಾನು ಹೊಡಿಲೇಬೇಕು. ಏಯ್ ಕಾಯಿ ನೋಡ್ತಿ, ಹಾಕೋ ಗ್ಲಾಸ್ಗೆ ಹೊಡಿಲಿ. ಬಾಟಮ್ ಸಿಪ್ಪು ಒಂದೇ ಸರಿ, ತಾಕತ್ ಬಗ್ಗೆ ಪ್ರಶ್ನೆ ಬರಬಾರ್ದು. Cheers! ನಿನ್ನ ನೋಡಿದ್ರೆ ಬೈಕ್ ಸೆಂಟರ್ ಸ್ಟ್ಯಾಂಡ್ ಹಾಕಕ್ಕಾಗದೆ ಸೈಡ್ ಸ್ಟ್ಯಾಂಡ್ ಹಾಕುವಂಥರ ಇದೆಯಾ? ನಿನ್ನ ಕೆಪಾಸಿಟಿನ ಮೆಚ್ಚಬೇಕು. ಅಲ್ಲ, ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ನಿಂಗೆ ಒಂದು ಹುಡುಗಿನೂ ಸಿಕ್ಕಿಲ್ವಾ? ಮೇಣದ ಬತ್ತಿ ಬೇರೆಯವ್ರಿಗೆ ಬೆಳಕು ಕೊಡುತ್ತೆ, ಆ ಬೆಳಕು ಕೊಡೋ ಬರದಲ್ಲಿ ಅದೇ ಕರ್ಗಿ ಸತ್ತೋಗುತ್ತೆ. ಈ ಬಟ್ಟೆ ಬೇರೆಯವ್ರ ಮಾನ ಮುಚ್ಚುತ್ತೆ, ಕತ್ರಿಲಿ ಕತ್ತರಿಸ್ಕೊಳ್ಳುತ್ತೆ, ಸೂಜಿಲಿ ಹೊಲಿಸ್ಕೊಳ್ಳುತ್ತೆ, ಕೊನೆಯಲ್ಲಿ ಕೊಳೆಯಾಗಿ ಹರಿದೋಗಿ ಊರ್ ಬಾಗ್ಲಾಗುತ್ತೆ. ನನ್ನ ಜೀವನನೂ ಹಂಗೇ ಆಗ್ಬಿಟ್ಟಿದೆ ರಾಕಿ. ನಾನು ಬೇರೆಯವ್ರಿಗೆ ಲವ್ ಬರೋ ಹಾಗೆ ಮಾಡ್ತೀನಿ, ಅವ್ರಿಗೆಲ್ಲ ಲವ್ ಸಕ್ಸಸ್ ಆಗತ್ತೆ. ನಾನು ಐ ಲವ್ ಯು ಅಂದ್ರೆ ಯಾವ ಹುಡುಗಿನೂ ನನ್ನ ಹತ್ರ ಓಡ್ ಬರಲ್ಲ. ಏನ್ ಮಾಡ್ಲಿ? ನಾನೇನು ಇವನಷ್ಟು ಖರಾಬಾಗಿದ್ದೇನಾ ನೋಡಕ್ಕೆ? ಸುಂದರವಾಗಿದ್ದೀನಿ. ಒಂದ್ಸರಿ ನೋಡಿದ್ರೆ ಕನ್ನಡಿ ಇನ್ನೊಂದ್ಸರಿ ನೋಡ್ಬೇಕು ಅಂತದೆ ಗೊತ್ತಾ ನಮ್ಮ ಅಕ್ಕವ, ಗೊತ್ತಾ? ಅಂಥದ್ರಲ್ಲಿ ಒಂದು ಹುಡುಗಿನು. ನಂದು ಒಂದು ಜೀವನ. ಅಷ್ಟೇ ತಾನೇ? ನಿನ್ನೂ ಒಂದು ಹುಡುಗಿ ಲವ್ ಮಾಡೋ ಥರ ನಾನು ಮಾಡ್ತೀನಿ. ಲವ್ ಮೀ